ಥರ್ಡ್ ಕ್ಲಾಸ್ ನನ್ನ ಮಕ್ಕಳು, ಚಪ್ಪರ್ ನನ್ನ ಮಕ್ಕಳು ಈ ಪಾಕಿಸ್ತಾನದವರು ಮತ್ತೆ 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 ಪ್ರೂವ್ ಮಾಡ್ತಾವ್ರೆ. ಅಲ್ಲಾಗಿರೋ ನನ್ನ ಮ್ಯಾಚ್ ಟೈಮಲ್ಲಿ ಏನಾಗಿರೋದು, ಬೌಂಡ್ರಿನಲ್ಲಿ ಏನಾಗಿರೋದು, ಆಮೇಲೆ ಬಂದ್ಬಿಟ್ಟಲ್ಲಿ ಅಲ್ಲೂರು ಸತ್ಕಿ ಇಲ್ಲಿ ಬಂದ್ಬಿಟ್ಟು ಜಗಳ ಆಡೋದು ಪ್ಲೇಯರ್ಸ್ ಹತ್ರ ಕಿರಿಕ್ ತೆಗೆಯೋದು. ಇಷ್ಟು ದಿನ ಫೈಮ್ ಅಶ್ರಫಿಗೆ ಬೈತಾ ಇದ್ದೆ, ಇವಾಗ ಹಾರಿಸ್ ರಫ್ ಕೂಡ್ಕೊಂಡು ಬೈಬೇಕು ಅವನ ಅಜ್ಜಿ, ಅವ್ನು ಮಾಡ್ರೆ ಇದಕ್ಕೆ ಬರಲಾಗಿರೋ ರೆಸ್ಪೆಕ್ಟ್ ಅಂತೂ ಬರೋದಿಲ್ಲ. ಕ್ರಿಕೆಟ್ ಥರ ನೋಡಿ, ಏನಕ್ಕೆ ಪಾಲಿಟಿಕ್ಸ್ ತೊಗೊಂಬತ್ತೀರ, ಏನಕ್ಕೆ ದೇಶದ ಡಿಸ್ಪ್ಯೂಟ್ ತೊಗೊಂಬತ್ತೀರ, ಮಧ್ಯದಲ್ಲಿ ಲ್ಯಾಂಡ್ ಶೇಕ್ ಮಾಡ್ಬೇಕು ನೀವು, ಹಂಗೆ ಮಾಡ್ಬೇಕು ನೀವು, ಹಿಂಗೆ ಮಾಡ್ಬೇಕು ನೀವು, ಕ್ರಿಕೆಟ್ ಥರ ನೋಡಿ ಅಂತ ಈ ನನ್ನ ಮಕ್ಕಳೇ ಹೇಳ್ತಾರೆ. ಈ ನನ್ನ ಮಕ್ಕಳಲ್ಲಿ ಆಪರೇಷನ್ ಸಿಂಧೂರ್ದು ತೊಗೊಂಬಂದ್ಬಿಟ್ಟು ಅಲ್ಲಿ ಇಂಡಿಯಾದ ಅದೇ ಗುರು ಪಾಲಿಟಿಕ್ಸ್ನ ತೊಗೊಂಬತ್ತಾ ಇದ್ದಾರೆ, ಮ್ಯಾಚ್ ಟೈಮಲ್ಲೇ ಪಾಲಿಟಿಕ್ಸ್ನ ತೊಗೊಂಬತ್ತಾ ಇದ್ದಾರೆ. ನಿಮ್ದು ಹಂಗಾಗಿತ್ತು, ನಿಮ್ದು ಹಿಂಗಾಗಿತ್ತು, ಯುದ್ಧದ ಟೈಮಲ್ಲಿ ಹಂಗೆ ನಿಮ್ಮದು ಹಿಂಗೆ ನಿಮ್ಮದು ಅನ್ನೋ ಥರನೇ ಆ್ಯಕ್ಷನ್ ಮಾಡಿದ್ದು ಬೌಂಡ್ರಿನಲ್ಲಿ ನಿಂತ್ಕೊಂಡು. ಹಾರಿಸ್ ರಫ್ ಫೈಮ್ ಅಶ್ರಫ್ ಏನು ಮಾಡಿಲ್ಲ, ಫೈಮ್ ಅಶ್ರಫ್ ಅವಾಗ ಹಾಕಿದ್ದ, ಫೈಮ್ ಅಶ್ರಫ್ ಸೈಲೆಂಟ್ ಆಗವ್ನು. ಇವಾಗ ಹಾರಿಸ್ ರಫ್ ರೊಚ್ಕೆ ಎದ್ಬಿಟ್ಟವ್ನು ಈ ಕಡೆಯಿಂದ, ಯಾರು ಒಬ್ರು ಎದ್ದೇಳ್ಬೇಕಲ್ಲ, ಎದ್ಬಿಟ್ಟವ್ನು ರೊಚ್ಕೆ. ಬೌಂಡ್ರಿನಲ್ಲಿ ವಿರಾಟ್ ಕೊಹ್ಲಿ ಅಂತ ಇವನು ಫೀಲ್ಡಿಂಗ್ ಮಾಡಬೇಕಾದ್ರೆ ಬೌಂಡ್ರಿನಲ್ಲಿ ಕೊಹ್ಲಿ ಅಂತ ಕಿರ್ಚಾಡ್ತಾ ಇದ್ರು ಇಂಡಿಯನ್ ಫ್ಯಾನ್ಸ್ಗಳು. ಇನ್ನೇನಂತ ಕಿರಿಸ್ತಾರೆ, ನಾಯಿ ಓಡಿಸ್ಕೊಂಡಿಲ್ವಲ್ಲ ಅವತ್ತು, ಅದಕ್ಕೆ ಕಿರಿಸ್ತಾರಪ್ಪ ಕೊಹ್ಲಿ ಹೆಸರು ಎಲ್ಲೋದು ಕಿರಿಸ್ತಾರಲ್ಲಿ. ಏನಲ್ಲೇನು ಹೊಸ್ದಾಗಿ ಕಿರಿಸ್ತಾವ್ರಾ, ಇಂಡಿಯಾ ಆಡ್ತಿರ್ಬೇಕಾದ್ರೆ ಎಲ್ಲೋದು ಕಿರಿಸ್ತಾರೆ, ನೀನಿದ್ದೆ ಅಂತಂದರೆ ಇನ್ನೂ ಡಬಲ್ ಕಿರಿಸ್ತಾರೆ. ಯಾಕಂದರೆ ಅಂಥ ಸಿಕ್ಸು ಹೊಡೆದಿರೋದು ವಿರಾಟ್ ಕೊಹ್ಲಿ ಆ ಮೆಲ್ಬೋರ್ನಲ್ಲಿ. ಆ ಮ್ಯಾಚ್ ಯಾವಂತಾನೆ ಮುರಿತಾರೆ. ಅವತ್ತು ನಾವು ಟ್ರೋಫಿ ಗೆಲ್ದಿರ್ಬೋದು ಆ ಸೀಸನು, ಬಟ್ ಆ ಮ್ಯಾಚ್ ಅಂತೂ ಯಾವ ಮಗನೂ ಮರೆಯಲ್ಲ. ಅಂಥ ಮ್ಯಾಚ್ ಅದು ಆ ಥರ ಮ್ಯಾಚ್ ನೋಡೋಕ್ಕಾಗೋದೇ ಇಲ್ಲ, ಇನ್ನೂ ಒಂದು ಮ್ಯಾಚ್ ನೋಡೋಕ್ಕಾಗೋದಿಲ್ಲ, ಸಿಗೋದು ಇಲ್ಲ. ಅದು ನಿಮ್ಮ ಮೇಲೆ ಹೇಳ್ತಾರೆ ವಿರಾಟ್ ಕೊಹ್ಲಿ ಇರೋವರೆಗೂ, ನೀನು ಕೆರಿಯರ್ ಫುಲ್ಲು ಹೇಳ್ತಾರೆ ವಿರಾಟ್ ಕೊಹ್ಲಿ ಅಂತ. ಅದೇನು ಹೊಸ್ತಾ ವಿರಾಟ್ ಕೊಹ್ಲಿ ಅಂತ ಕಿರಿಸ್ತಾ ಇದ್ದಕ್ಕೆ ಫ್ಯಾನ್ಸ್ಗಳು ಕಾಲಲ್ಲಿ ಏನು ಓದ್ಯೋದೇನು ಕೇಳ್ತೀರಾ, ಟರ್ಫ್ನ ಕಿತ್ತೋಗೋ ಥರ ಓದಿಯೋದು, ಧೂಳಾಗಿರೋ ಥರ ಓದಿಯೋದು. ಆಮೇಲೆ ಇಂಡಿಯನ್ ಫೈಟರ್ ಜೆಟ್ಸ್ನ ಇವರೇನೋ ಅನ್ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ರಲ್ಲಪ್ಪ ಇವರು. ಅದು ಎಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ. ಇವರು ಫೈಟರ್ ಜೆಟ್ಸ್ನ ಡೌನ್ ಮಾಡಿದ್ರಂತೆ, 6 ಫೈಟರ್ ಜೆಟ್ಸ್ನ ಉದುರಿಸ್ಬಿಟ್ಟಿದ್ರಂತೆ. ನಮ್ಮದು 6 ಅಂತ ತೋರಿಸ್ಬಿಟ್ಟು 6 ಅಂತ ತೋರಿಸ್ಬಿಟ್ಟು 0 ಅಂತ ತೋರಿಸ್ತಾರೆ. ಅಲ್ಲಾಗ ಇವರ ತಾನೇ ಹೇಳ್ತಿರೋದು, ನಾವು ಇಲ್ಲಿ ಫ್ರೆಂಡ್ಲಿ ಆಗಿ ಆಡೋದಕ್ಕೆ ಬಂದಿದ್ದೀವಿ, ದೇಶಗಳ ಡಿಸ್ಪ್ಯೂಟ್ ತರಬಾರ್ದು, ಇಲ್ಲಿ ಕಂಟ್ರಿಗಳ ಡಿಸ್ಪ್ಯೂಟ್ ತರಬಹುದು, ಅದೇ ಕಂಟ್ರಿ ಡಿಸ್ಪ್ಯೂಟು ಜೊತೆಗೆ ಗೌರ್ಮೆಂಟ್ ಇಂಟರ್ಫಿಯರೆನ್ಸು ಅದು ಇದು ಎಲ್ಲ ಆಗಬಾರ್ದು, ಇಲ್ಲಿ ಪಾಲಿಟಿಕ್ಸ್ನ ತಗೊಂಬರ್ಬಾರ್ದು ಅಂತ ಹೇಳ್ತಿರೋದು ಇವರೇ ಅಲ್ವಾ. ಇಲ್ಲಿ ಪ್ಲೇಯರ್ ನಿಂತ್ಕೊಂಡು ಅಲ್ಲಿ ನಿಮ್ಮದು ಆಪರೇಷನ್ ಸಿಂಧೂರಲ್ಲಿ ಹಂಗಾಗಿತ್ತು ಹಿಂಗಾಗಿತ್ತು 6 ತೋರಿಸೋದು, 0 ತೋರಿಸೋದು, ಆಮೇಲೆ ಜಟ್ಟಿಂಗ್ 6 ತೋರಿಸೋದು, ಆಮೇಲೆ ಹಿಂಗೆ ಬೀಳೋದು ತೋರಿಸೋದು, ಇದೆಲ್ಲ ಆ್ಯಕ್ಷನ್ ಮಾಡಿದ್ದಾರೆ ಇವರು. ನೆನ್ನೆ ಥರ್ಡ್ ಕ್ಲಾಸ್ ಹ್ಯಾರಿಸ್ ರೌಫ್ ಅದೇ ನಾವು ಇಂಡಿಯನ್ಸ್ ಯಾರು ಒಬ್ಬರಾದ್ರೂ ಮಾಡೋರು ಆ ಥರ. ಇವ್ರಿಗೆ ಎಷ್ಟು ಹೊಡೆದು ನಾಯಿ ಹೊಡೆದು ಬಿಸಾಕಿದ್ದೀವಿ, ಇಟ್ಟಾಡಿಸ್ಕೊಂಡು ಕಾಲಿಗೆ ಬೀಳಕ್ಕೆ ಬಂದಿದ್ರು, ಅಲ್ಲಿ ಎಲ್ಲ ಮರ್ಸ್ಬಿಟ್ಟವ್ರು ಅಂತ ಕಾಣಿಸುತ್ತೆ. ನಾವು ಹೋಗಿದ್ವಿ ಹಿಡ್ಕೊಳಕ್ಕೆ ಇವ್ರದ್ದು, ನಿಲ್ಲಿಸಿ ಎಲ್ಲ ನಿಲ್ಲಿಸಿ ಅಂತ. ಥರ್ಡ್ ಕ್ಲಾಸ್ ಚಪ್ಪರ್ ನನ್ನ ಮಕ್ಕಳು, ಮಾಡೋದೆಲ್ಲ ಹಲ್ಕ ಕೆಲಸಗಳು, ರಾತ್ರಿ ಚಪ್ಪರಾಯ ನನ್ನ ಮಕ್ಕಳು ಬಂದ್ಬಿಟ್ಟು ಇಲ್ಲಿ ಇಂಡಿಯನ್ಸ್ ಜೊತೆಗೆ ಜಗಳಗಳು, ಆ್ಯಕ್ಷನ್ಗಳು. ಇದಕ್ಕೆ ಗುರು ಬೇಡ ಅಂತ ಹೇಳೋದು ಇಂಡಿಯನ್ಸು ಮ್ಯಾಚ್ಗಳಿಗೆ. ನನ್ನ ಮಕ್ಕಳ ಮೇಲೆ ನನ್ನ ಮಕ್ಕಳ ಮೇಲೆ ಮ್ಯಾಚ್ ಆಡಬೇಡ ಅಂತ ಹೇಳಿ ಇದಕ್ಕೆ ಬಡ್ಕೊಳ್ಳೋದು. ನಾವೇನೋ ಸುಮ್ಮನೆ ಮ್ಯಾಚ್ ಥರ ಇರುತ್ತೆ ಅಂತ ಅನ್ಕೊತೀವಿ, ಬಟ್ ಈ ಚಪ್ಪರ್ ನನ್ನ ಮಕ್ಕಳು ಮ್ಯಾಚ್ ಥರ ಆಡಲ್ಲ. ನೋಡಿ ಏನೇನು ತಗೊಂಬತ್ತಾ ಇದ್ದಾರೆ ಅಂತ. ಆ್ಯಕ್ಷನ್ ಮಾಡೋದು ಏನಿತ್ತಲ್ಲಿ, ಜಟ್ಟು ಹೋಗೋದು, ಬೀಳೋದು, 6 ತೋರಿಸೋದು, 0 ತೋರಿಸೋದು, ಕಾಲಲ್ಲಿ ಓದಿಯೋದು, ಕೊಹ್ಲಿ ಹೆಸರು ಹೇಳಿದ ತಕ್ಷಣ. ಆಮೇಲೆ ಅಲ್ಲೂ ಹುರ್ಕೊಂಡು ಹೋಗ್ಬಿಟ್ಟಲ್ಲಿ ಅಭಿಷೇಕ್ ಶರ್ಮಾ ಜೊತೆ ಜಗಳ ಆಡೋದು. ಅಭಿಷೇಕ್ ಶರ್ಮಾ ಹೇಳಿದ್ದಾರೆ ಅವ್ರು ಹೆಂಗೆ ಬರ್ತಾಯಿದ್ರು ಅಂತಂದರೆ, ಬರೀ ಹಾರಿಸ್ ರಫ್ ಮಾತ್ರ ಅಂತಲ್ಲ, ಎಲ್ಲರೂ ಹೆಂಗೆ ಬರ್ತಾಯಿದ್ರು ಅಂತಂದರೆ ಬೇಕು ಅಂತಲೇ ಕಾಲು ಕಟ್ಕೊಂಡು ಜಗಳ ಆಡೋದಕ್ಕೆ ಅಂತ ಬರ್ತಾಯಿದ್ರು ಅವರು. ಅವ್ರು ಗೆಲ್ಲಕ್ಕಾಗಲ್ಲ, ಅವ್ರು ಗೆಲ್ಲಕ್ಕಾಗೋದಿಲ್ಲ, ಅದು ನಮಗೂ ಗೊತ್ತು. ಅವ್ರು ಬರೀ ಜಗಳ ಆಡೋದಕ್ಕೇ ಬಂದಿದ್ದು ಇವತ್ತು, ಜಗಳ ಆಡೋದಕ್ಕೆ ಈ ಥರ ಥರ್ಡ್ ಕ್ಲಾಸ್ ಆ್ಯಕ್ಷನ್ಗಳು ಮಾಡೋದಕ್ಕೆ ಇದಕ್ಕೇ ಬಂದಿದ್ದು ಅಂತ ಅಭಿಷೇಕ್ ಶರ್ಮನೇ ಹೇಳಿದ್ದಾರೆ. ಅದಕ್ಕೆ ನಾನು ತೋರಿಸ್ದೆ, ಬ್ಯಾಟಲ್ಲಿ ಏನು ತೋರಿಸ್ಬೇಕೋ ನಾನು ತೋರಿಸ್ದೆ. ಬಾಯಲ್ಲಿ ಜಾಸ್ತಿ ಮಾತಾಡೋಕ್ಕೆ ಹೋಗಲಿಲ್ಲ ನಾನು, ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡ್ಬಿಟ್ಟು ಬ್ಯಾಟಲ್ಲಿ ಏನು ತೋರಿಸ್ಬೇಕೋ ಅದನ್ನು ತೋರಿಸಿದ್ದೀನಿ ಈ ನನ್ನ ಮಕ್ಕಳಿಗೆ ಅಂತ. ಇವ್ರು ನಮ್ಮ ಮೇಲೆ ಮ್ಯಾಚ್ ಆಡಬೇಕು ಅಂತಲ್ಲ, ಸೋತ್ ಸುಣವಾಗಿರೋ ನನ್ನ ಮಕ್ಕಳು. ಒಂದು ಮ್ಯಾಚ್ ಗೆಲ್ಲೋಕ್ಕೆ ಯೋಗ್ಯತೆ ಇಲ್ಲ ನನ್ನ ಮಕ್ಕಳಿಗೆ. ಗೆದ್ಬಿಟ್ಟು ಮಾಡ್ರು ಆ್ಯಕ್ಷನ್ಗಳನ್ನ, ಗೆದ್ಬಿಟ್ಟು ಮಾಡ್ರಿ ಇವು ನೋಡೋಣ. ಸೋಲೋ ನನ್ನ ಮಕ್ಕಳಿಗೆ ಇವರು ಗೆಲ್ಲಕ್ಕೆ ಯೋಗ್ಯತೆ ಇಲ್ದಿರ ನನ್ನ ಮಕ್ಕಳು ಆ್ಯಕ್ಷನ್ ಮಾಡೋದೇನಕ್ಕೆ ಹೇಳ್ತೀರಾ, ಟರ್ಫ್ ಓದೋದೇನಕ್ಕೆ ಹೇಳ್ತೀರಾ, ಆಮೇಲೆ ಜಗಳ ಆಡೋದೇನಕ್ಕೆ ಹೇಳ್ತೀರಾ. ನಜ್ಜಿ ಅವ್ರಿಗೆ ಚಿಲ್ದ್ರೆ ಅನ್ನಿಸ್ಬೇಕು, ಅವ್ರಿಗೆ ಚಿಲ್ದ್ರ ನನ್ನ ಮಕ್ಕಳು. ಬಿಡಿ, ಒಂಥರ ಕಾಮಿಡಿ ಪೀಸ್ ನನ್ನ ಮಕ್ಕಳಾಗೋಗ್ಬಿಟ್ಟವ್ರೆ. ಮುಂಚಾರು ಸ್ವಲ್ಪ ಮರ್ಯಾದಿನಾರು ಇತ್ತು, ಕ್ರಿಕೆಟರ್ಸ್ಗಾರು ಸ್ವಲ್ಪ ಮರ್ಯಾದೆ ಇತ್ತು. ಈ ಪಾಕಿಸ್ತಾನದವ್ರಿಗೆ ಅಷ್ಟೇನು ಮರ್ಯಾದೆ ಇರಲಿಲ್ಲ, ಅದು ಇದು ಮಾಡ್ತಾರೆ ಅಂತ. ಬಟ್ ಕ್ರಿಕೆಟರ್ಸ್ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಇತ್ತು. ಬಟ್ ಈ ಕ್ರಿಕೆಟರ್ಸು ಕೂಡ ಅಧ್ವಾನ ಇದ್ದೋಗ್ಬಿಟ್ಟವ್ರು ಇವಾಗ. ಥರ್ಡ್ ಕ್ಲಾಸ್ ನನ್ನ ಮಕ್ಕಳಾಗೋಗ್ಬಿಟ್ಟವ್ರೆ. ನಿಮಗೇನು ಅನ್ನಿಸ್ತು ಹಾರಿಸ್ ರಫ್ ಮಾಡಿದಂಥ ಆ್ಯಕ್ಷನ್ಗಳು? ನೋಡಿರ್ತೀರ ಸೋಷಿಯಲ್ ಮೀಡಿಯಾದೆಲ್ಲ ಹರಿದಾಡ್ತಾ ಇದೆ,
ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.